ಹಲೋ ಗಾಯ್ಸ್, ಎಲ್ಲರೂ ಇವತ್ತು ಪುಳಿಯೋಗರೆ ಹೇಳ್ಕೊಡ್ತಾ ಇದ್ದೀವಿ. ನೋಡ್ಬೋದು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಂಬಾರು ಬೇಳೆ, ಸ್ವಲ್ಪ ಮೆಣಸು, ಚಕ್ಕೆ, ಧನಿಯ. ನೋಡಿ, ಧನಿಯ ಎಲ್ಲ ಹಾಕಿದ್ಮೇಲೆ ಹುರ್ಕೋಬೇಕಿದು. ಹುರಿದಾದ್ಮೇಲೆ ಸ್ವಲ್ಪ ಹಾಕೋಬೇಕು. ನುಗ್ಗೆಕಾಯಿ ಸೊಪ್ಪು, ನಾವೆಲ್ಲ ನುಗ್ಗೆಕಾಯಿ ಸೊಪ್ಪು ಅಂತೀವಿ, ನಿಮಗೆ ಗೊತ್ತಿಲ್ಲ. ನೋಡಿ, ಪುಡಿ ಆಗಬೇಕು, ಆ ಥರ ಹುರ್ಕೋಬೇಕು. ನೋಡಿದ್ರಲ್ಲ, ಆ್ಯಕ್ಚುಲಿ ಪುಳಿಯೋಗರೆ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ವಿ. ಇವಾಗ ಅದು ಹುರ್ಕೊಂಡು ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದು ಪುಡಿ ಮಾಡಬೇಕು. ನುಗ್ಗೆಕಾಯಿ ಸೊಪ್ಪು ಕಪ್ಪು ಕಾಳ್ಕೊಂಡು ಹುರ್ಕೋಬೇಕು. ಇವತ್ತು ಜಾಸ್ತಿ ಓಲೆ ಇಟ್ಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಬಿಟ್ಮೇಲೆ ಇದೆಲ್ಲ ಸ್ವಲ್ಪ ಹಾಕ್ಕೊಳ್ಳೋದು. ಅದು ಹುರ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದು ಹಾಕ್ಕೊಳ್ಳೋದು. ನೋಡಿ, ಹಾಕ್ಕೋತಾ ಇದ್ದೀವಿ. ಕೈಯಲ್ಲಿ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಸರಿಯಲ್ಲ. ನೋಡ್ಬೋದು, ಎಷ್ಟು ಚೆನ್ನಾಗಿ ಬರುತ್ತೆ. ರುಬ್ಬಲ್ ಮೇಲೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಏನೇನು ಹಾಕ್ತೇನೆ ತಿರ್ಗಾ ಒಂದ್ಸತಿ ಹೇಳ್ತೀನಿ. ವೈಟ್ ಕಲರ್ ಬರ್ತದೆ. ಇಂಡಿಯಾದಲ್ಲಿ ಏನಂತಾರೆ ಅಂತ ಸ್ವಲ್ಪ ಗೊತ್ತಿಲ್ಲ. ನೀವು ಇಡ್ಲಿಗೆಲ್ಲ ಹಾಕ್ತೀರ ಒಟ್ಲಲ್ಲಿ. ಇದು ಸ್ವಲ್ಪ ತಿಂದಿದ್ವಿ. ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಬರ್ತೋಗಿದೆ. ಇವಾಗ ಹೇಳ್ತಾ ಇದ್ದೀನಿ. ಉದ್ದಿನ ಬೇಳೆ, ಕಡಲೆಬೇಳೆ, ಸಾಂಬಾರು ಬೇಳೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಹುಳ್ಗಿನ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಲವಂಗ, ಮತ್ತು ಚಕ್ಕೆ ಹಾಕೋದಿಲ್ಲ, ಲವಂಗ, ಆಮೇಲೆ ಧನಿಯ, ಸ್ವಲ್ಪ ಮುದ್ದೆ ಹಾಕ್ಕೊಳ್ಳೋದು. ಎಷ್ಟು ಜೋಡು ಎಲ್ಲ ನೋಡಿಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಒಂದು ನಿಮಿಷ ಹಾಕ್ಬಿಡ್ತೀನಿ ನಾನು. ಇವಾಗ ಇಷ್ಟು ಇದು ಒಳಗಡೆ ಬಿಟ್ಟಿದೆ. ಸ್ವಲ್ಪ ಹೊತ್ತು ಆಗಲಿ. ಅಷ್ಟೊತ್ತಿಗೆ ನಾವು ಸ್ವಲ್ಪ ಹೊತ್ತು ಇದಾಕ್ಕೊಳ್ಳೋದ. ಒಂದೇ ನಿಮಿಷ ಹೇಳ್ತೀನಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ಕೈ ಸುಡುತ್ತಾ ಇದೆ. ಇವಾಗ ನಾನು ರುಬ್ಕೊಂಡು ನೋಡಿ, ರುಬ್ಬಿರ್ತೀನಿ. ಇವಾಗ ನೋಡ್ತೀರಾ, ಇವಾಗ ಅದೇ ತರ ಪುಡಿನ ಯೂಸ್ ಮಾಡಿ ನೋಡಿ, ರುಬ್ಕೋತೀನಿ.
ಇವಾಗ ಸ್ವಲ್ಪ ಎಳ್ಳೆ ನೋಡ್ಬೋದು, ಸಾಕು. ಸಾಸಿವೆ ಹಾಕ್ತೀವಿ. ನಿಮ್ಗೆ ಇಷ್ಟ ಆಗುತ್ತೆ ಕಡಲೆಬೀಜ, ಎಳ್ಳೆ, ಕಡಲೆಬೀಜ, ಸಾಸಿವೆ, ಇವಾಗ ಕಡಲೆ ಬೇಳೆ